ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ರೀಡಿಂಗ್ ಸಿಗ್ತಾ ಇದೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಸಿಗ್ತಾ ಇದೆ. ಎರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು, ಎರಡು ಅನ್ಲಿಮಿಟೆಡ್ ಇರುತ್ತೆ. ಈ ಒಂದು ಆಫರ್ ಈ ಒಂದು ತಿಂಗಳು 15ನೇ ತಾರೀಕುವರೆಗೂ ಇರುತ್ತೆ, ಅಂದ್ರೆ ಏಪ್ರಿಲ್ 15th ವರೆಗೂ ಇರುತ್ತೆ. ಸೊ ಏಪ್ರಿಲ್ 15th ಆದ ನಂತರ ಯಾವುದೇ ಕಾರಣಕ್ಕೂ ಈ ಒಂದು ಆಪ್ಷನ್ಸ್ ಇರೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ. ಸೊ ಇನ್ನು 10 ಅಪಾಯಿಂಟ್ಮೆಂಟ್ಸ್ ಮಾತ್ರ ಬಾಕಿ ಇದೆ. ಸೊ ಈ 10 ಅಪಾಯಿಂಟ್ಮೆಂಟ್ ಕ್ಲೋಸ್ ಆಗಿಂತ ಮುಂಚೆ ಖಂಡಿತವಾಗ್ಲೂ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಸೊ ಇವಾಗ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ಅಂದ್ರೆ, ಯಾರೆಲ್ಲ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ, ನಿಮ್ಮಿಬ್ರು ಮಧ್ಯ ಮನಸ್ತಾಪ ಆಗ್ತಾ ಇದೆ, ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್, ನಮ್ಮ ಒಂದು ಮ್ಯಾರೇಜ್ ಲೈಫ್ ಅಲ್ಲಿ ವಿ ಆರ್ ನಾಟ್ ಹ್ಯಾಪಿ ಅಂತ ಹೇಳೋರು, ಈ ಎಲ್ಲ ಪ್ರಾಬ್ಲಮ್ಸ್ ಇಂದ ನಿಮ್ಮ ರಿಲೇಶನ್ಶಿಪ್ ಯಾವಾಗ ಹೀಲ್ ಆಗತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಯಾಕೆಂತ ಅಂದ್ರೆ ತುಂಬಾ ಜನ ಇವಾಗ ಕೌನ್ಸಿಲಿಂಗ್ ನಾನು ಏನ್ ಮಾಡ್ತೀನಿ, ತುಂಬಾ ಜನ ಬರೀ ಮ್ಯಾರಿಡ್ ವ್ಯಕ್ತಿಗಳು ಕೇಳ್ತಾ ಇದ್ದೀರಾ, ಹಸ್ಬೆಂಡ್ ವೈಫ್ ನೆಮ್ಮದಿ ಆಗಿಲ್ಲ, ಕಿರಿಕಿರಿ ಇದೆ, ಜಗಳ ಇದೆ, ಅವಾಯ್ಡ್ ಮಾಡ್ತಿದ್ದಾರೆ ನಮ್ಮ ಪಾರ್ಟ್ನರ್, ಮೊದ್ಲಿನ ತರ ಒಂದು ಖುಷಿ ಇಲ್ಲ ನಮ್ಮಿಬ್ರ ಮಧ್ಯ, ಏನೋ ಇರಬೇಕು ಇದಾರೆ ಜೊತೆಗೆ, ದೇ ಆರ್ ನಾಟ್ ಹ್ಯಾಪಿ ವಿತ್ ಮೀ ಅಥವಾ ಐ ಆಮ್ ನಾಟ್ ಹ್ಯಾಪಿ ವಿತ್ ದೇಮ್ ಅಂತ ನಿಮಗೆ ಅನ್ಸ್ತಾ ಇದೆ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ. ಅಂಡ್ ಈ ಒಂದು ಸಂಬಂಧದಲ್ಲಿ ಮುಂದೆ ಏನಾಗತ್ತೆ, ಹೀಲ್ ಆಗತ್ತಾ, ಸರಿ ಹೋಗುತ್ತಾ, ನಿಮ್ಮ ವ್ಯಕ್ತಿ ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ಡ್ ಆಗಿರುತ್ತೆ, ಫುಲ್ ನೋಡಿ ಅಂತ ಹೇಳುತ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ಎಡಿಟ್ ಅಂಡ್ ಕಟ್ಸ್. ಇವಾಗ ಕಾರ್ಡ್ಸ್ ನ ಶಫಲ್ ಮಾಡೋಣ, ಇವಾಗ ತಿಳ್ಕೊಳ್ಳೋಣ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಯಾಕೆ ಈ ತರ ಮಾಡ್ತಿದ್ದಾರೆ, ಅವ್ರು ಯಾಕೆ ನಿಮ್ ಜೊತೆ ಖುಷಿ ಆಗಿಲ್ಲ, ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ, ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಎಂಪ್ರರ್ ಇದೆ, ನೈಟ್ ಆಫ್ ವಾಂಡ್, ನೈಟ್ ಆಫ್ ಸೋಟ್ಸ್, 4 of wands, 2 of swords, and we have lovers card. Okay, ಸೊ ಇಲ್ಲಿ ಏನಾಗ್ತಾ ಇದೆ, ಯಾಕೆ ನಿಮ್ಮ ವ್ಯಕ್ತಿ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ನಿಮ್ಮಿಬ್ರ ಮಧ್ಯ ನೆಮ್ಮದಿ ಇಲ್ಲ, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದೆ ಅಂದ್ರೆ ಬಿಕಾಸ್ ಆಫ್ ಈಗೋ. ನೋಡಿ ಎಂಪ್ರರ್ ಇದೆ. ಸೊ ನೀವಿಬ್ರ ಒಂದು ಮೈಂಡ್ ಸೆಟ್ ಹೆಂಗಿದೆ ಅಂತ ಅಂದ್ರೆ, ನಾನು ಯಾಕೆ ಸಾರಿ ಕೇಳಲಿ, ಅವ್ರ ತಪ್ಪಿರೋದು ಅವ್ರು ಸಾರಿ ಕೇಳಲಿ, ಅಥವಾ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಸತಿ ನಾನೇ ಯಾಕೆ ಈ ಪ್ರೀತಿನಲ್ಲಿ ಸೋಲ್ಬೇಕು, ಅವ್ರಿಗೆ ಇಷ್ಟ ಇದ್ರೆ ಅವ್ರು ಸೋತು ಬರ್ಲಿ, ನಾನ್ ಯಾಕೆ ಪ್ರತಿಯೊಂದು ಎಫರ್ಟ್ಸ್ ಹಾಕ್ಬೇಕು, ಈ ರೀತಿ ನಿಮ್ಮಿಬ್ರು ಮಧ್ಯ ಈಗೋ ಕ್ಲಾಶಸ್ ಆಗ್ತಾ ಇದೆ. ಹಾಗಾಗಿ ನಿಮ್ಮಿಬ್ರು ಮಧ್ಯ ವೈಮನಸ್ ಆಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಜಗಳ ನಡೀತಾ ಇರುತ್ತೆ, ಅನಾವಶ್ಯಕವಾಗಿ ಸಿಲ್ಲಿ ರೀಸನ್ಗೂ ನೀವು ಕಿತ್ತಾಡ್ತಾ ಇದೀರ ಅಂದ್ರೆ ಬಿಕಾಸ್ ಆಫ್ ಈಗೋ. ಈ ಒಂದು ಈಗೋ ಏನಾದ್ರೂ ಮುಂದೊಂದು ದಿನ ದೊಡ್ಡದಾಗಿ ಬೆಳೀತು ಅಂದ್ರೆ ನಿಮ್ಮಲ್ಲಿ ಇರುವಂತ ಪ್ರೀತಿನೂ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಯು ಆರ್ ಮೇಡ್ ಫಾರ್ ಈಚ್ ಅದರ್. ನೋಡಿ ಲವರ್ಸ್ ಕಾರ್ಡ್ ಇದೆ. ಲವರ್ಸ್ ಕಾರ್ಡ್ ಯಾವಾಗ ಬರುತ್ತೆ ಅಂದ್ರೆ, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಆಗಿದ್ದಾಗ, ಯು ಆರ್ ಮ್ಯಾರಿಡ್ ಟು ಯೋರ್, ಡೆಫಿನೆಟ್ಲಿ ನೀವೊಂದು ಡಿವೈನ್ ಕಾಂಟ್ರ್ ಪಾರ್ಟ್ ಅವರ ವ್ಯಕ್ತಿನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ದೇವರು ಅನುಗ್ರಹ ಇರುವಂತ ಪರ್ಸನ್, ದೇವರು ಅನುಗ್ರಹ ಇರುವಂತ ಸಂಬಂಧ ನಿಮ್ಮದಾಗಿದೆ. ಸೊ ದೇವರ ಪಾತಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ಚಾಲೆಂಜಿಂಗ್ ಬರುತ್ತೆ, ಟೆಸ್ಟಿಂಗ್ ಬರುತ್ತೆ, ಅಗ್ನಿ ಪರೀಕ್ಷೆಗಳು ಬರುತ್ತೆ, ಎಲ್ಲಾ ರೀತಿಯ ಪರೀಕ್ಷೆಗಳು ಬರುತ್ತೆ. ಆ ದಾರಿನಲ್ಲಿ ನೀವು ಹೋಗ್ಬೇಕಷ್ಟೇ. ಏನ್ ಬರುತ್ತೋ ಬಿಡುತ್ತೋ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಹೆಜ್ಜೆ ಹಾಕಿದಾಗ ಮಾತ್ರ ನೀವೇನ್ ಲೈಫ್ ಅಲ್ಲಿ ಕಷ್ಟ ಪಡ್ತಾ ಇದ್ದೀರಾ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಚೇಂಜ್ ಓವರ್ ಸಿಗತ್ತೆ. ನೀವೇನ್ ಮಾಡ್ತಾ ಇದ್ರ ಇಬ್ರು, ನಾನಂತೂ ಸಾರಿ ಕೇಳಲ್ಲ, ಅವರೇ ಸಾರಿ ಕೇಳಲಿ, ಅಥವಾ ನಾನ್ ಸೋಲಲ್ಲ, ಅವ್ನ್ ಸೋಲ್ಲಿ, ಅವಳು ಸೋಲಲ್ಲ, ಇವಳು ಸೋಲ್ಲಿ, ನಿಮ್ಮಿಬ್ರ ಮಧ್ಯೆ ಇದೇ ನಡೀತಾ ಇದೆ. ಅದಕ್ಕೋಸ್ಕರನೇ ಈ ಪ್ರೀತಿನಲ್ಲಿ ಪ್ರೀತಿ ಇದ್ರೂ ಕಣ್ಮರೆ ಆಗ್ತಾ ಇದೆ. ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ ಒಬ್ರಿಗೂ, ಆ ಪ್ರೀತಿನ ಒಪ್ಕೊಳಕ್ ರೆಡಿ ಇಲ್ಲ, ಆ ಪ್ರೀತಿಗೆ ಸರೆಂಡರ್ ಆಗಕ್ಕೆ ರೆಡಿ ಇಲ್ಲ ಇಬ್ರು. ಸೊ ಈ ರೀತಿ ನನ್ಗೊಂದು ಟಾಮ್ ಅಂಡ್ ಜೆರಿ ಜಗಳ ಕಾಣಿಸ್ತಾ ಇದೆ. ಬಟ್ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ಕೇರ್ ಇದೆಯಾ ಅಂತ ಅಂದ್ರೆ ನೋಡಿ, ಲವರ್ಸ್ ಇದೆ. ಲವರ್ಸ್ ಇಸ್ ಆಲ್ವೇಸ್ ಲವ್. ಲವ್ ನ ತೋರ್ಸುತ್ತೆ, ಅದೇ ಒಂದು ಕೇರಿಂಗ್ ನ ತೋರ್ಸುತ್ತೆ, ಪ್ರೊಟೆಕ್ಷನ್ ನ ತೋರ್ಸುತ್ತೆ. ಅಂಡ್ ಯು ಆರ್ ಮ್ಯಾರಿಡ್ ಟು ಯೋರ್ ಡಿವೈನ್ ಕಾಂಟ್ರ್ ಪಾರ್ಟ್.
ಸೊ ನೀವೊಂದು ಡಿವೈನ್ ಪಾತ್ ಅಲ್ಲಿ ಇದ್ದೀರಾ, ಇಬ್ರು ಡಿವೈನ್ ಸಂಬಂಧದಲ್ಲಿ ಇದ್ದೀರಾ. ಸೊ ಈ ಪ್ರೀತಿನಲ್ಲಿ ಇದ್ದಾಗ ಮಾತ್ರ ಈ ತರ ಪರೀಕ್ಷೆಗಳು ಬರುತ್ತೆ. ಅದನ್ನ ಯಾವ ತರ ಎದುರಿಸ್ತೀರಾ ಅನ್ನೋದು ದೇವರು ನೋಡುವಂತ ಪರೀಕ್ಷೆ ಇದು. ಸೊ ಖಂಡಿತವಾಗ್ಲೂ ಈ ಒಂದು ಈಗೋ ಎಲ್ಲ ಬಿಟ್ಟು ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿದಾಗ ಮಾತ್ರ ಅಲ್ಲಿ ಪ್ರೀತಿಗೆ ಬೆಲೆ ಇರುತ್ತೆ. ಸೊ ಪ್ರೀತಿ ಇದ್ದು ಪ್ರೀತಿನ ತೋರಿಸ್ತಾ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ಆ ಪ್ರೀತಿ ಕಣ್ಮರೆ ಆದಾಗ ನಿಮ್ ಕೈಲಿ ತಡಿಯಕ್ ಆಗಲ್ಲ. ಸೊ ಅದೆಲ್ಲ ಆಗೋದು ಬೇಡ ಅಂತ ಅಂದ್ರೆ ಫಸ್ಟ್ ಕಮ್ಯುನಿಕೇಶನ್ ಮಾಡಿ. ಇಲ್ಲಿ ಕಮ್ಯುನಿಕೇಶನೇ ಮಾಡ್ತಾ ಇಲ್ಲ ನೀವಿಬ್ರು. ಸೊ ಮಾತಾಡ್ತೀರಾ, ಏನೇನೋ ಮಾತಾಡ್ತೀರಾ, ಮನ್ಸಿನಲ್ಲಿ ಏನಿದೆ ಅದನ್ನ ನೀವು ಮಾತಾಡ್ಬೇಕು. ದಿಸ್ ಇಸ್ ವಾಟ್ ದ ಕಾರ್ಡ್ಸ್ ಆರ್ ಸೇಯಿಂಗ್. ಕಮ್ಯುನಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಒಂದು ಸಂಬಂಧದಲ್ಲಿ ಕಮ್ಯುನಿಕೇಶನ್ ಇಲ್ಲ ಅಂತ ಅಂದ್ರೆ ಕಮ್ಯುನಿಕೇಶನ್ ಬರಬೇಕು. ಕಮ್ಯುನಿಕೇಶನ್ ಇಲ್ಲ ಅಂತ ಅಂದ್ರೆ ಅದನ್ನ ಯಾವ ತರ ಕಮ್ಯುನಿಕೇಶನ್ ಬರೋ ಹಾಗೆ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ದ ಕಾರ್ಡ್ಸ್ ಆರ್ ಸೇಯಿಂಗ್. ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಯಲ್ಲಿ ದೇರ್ ಈಸ್ ಅ ಸೆಲೆಬ್ರೇಷನ್. ನೋಡಿ, 4 of Wands ಇದೆ, ಸೆಲೆಬ್ರೇಷನ್ ಇದೆ ರೀ. ಸೊ ಅವರು ನಿಮ್ ಜೊತೆ ಲೈಫ್ ನ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ಅಂಡ್ ದೇ ಆರ್ ತುಂಬಾ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ. ಅವ್ರ ಲೈಫಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋ ಕ್ಲಾರಿಟಿ ಇದೆ, ಇಬ್ರಿಗೂ ಕ್ಲಾರಿಟಿ ಇದೆ. ಬಟ್ ಆದ್ರೂ ಈಗೋ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಅಂತದೇ ಕಾರ್ಡಲ್ಲಿ ಹೇಳ್ತಾ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ಅವ್ರು ಯಾವ ತರ ಇರಬೇಕು ಅಂತೆಲ್ಲ ಅವ್ರ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ, ಅದೇ ರೀತಿ ಲೈಫ್ ಅಲ್ಲಿ ಇದ್ದಾರೆ. ನೀವು ಕೂಡ ಅವ್ರ ಜೊತೆಗೆ ಲೈಫ್ ನ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರ, ಅದು ಕೂಡ ಇದೆ, ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನೋಡಿ, 2 ಆಕ್ಷನ್ ಕಾರ್ಡ್ ಬಂದಿದೆ. ಒಂದು ಪಾಸಿಟಿವ್ ಯಾವ ತರ ಇದೆ ನೋಡಿ, ಅಗ್ರಿಷನ್ ಇದೆ ನಿಮ್ಮಿಬ್ರು ಮಧ್ಯೆ. ನೀವು ನೋಡಿದ ತಕ್ಷಣ ಅವ್ರ ಕೋಪ ಬರ್ಬೇಕು, ನೀವು ನೋಡಿದ ತಕ್ಷಣ ನೀವು ಅವ್ರನ್ನ ನೋಡಿದ ತಕ್ಷಣ ಇಬ್ಬರಿಗೂ ಕೋಪ ಬರ್ತಾ ಇದೆ. ಸೊ ಪ್ರೀತಿ ಬರ್ತಾ ಇಲ್ಲ, ಕೋಪ ಬರ್ತಾ ಇದೆ, ಬಿಕಾಸ್ ಆಫ್ ಈಗೋ. ಸೊ ಆ ಈಗೋ ಇಂದ ಬಿಟ್ಟು ನೀವು ಈಗೋ ಇಂದ ನೀವು ದೂರ ಆದಾಗ ಖಂಡಿತವಾಗ್ಲೂ ಪ್ರೀತಿ ಮತ್ತೆ ಚಿಗುರುತ್ತಾನೆ ಇರುತ್ತೆ. ಪ್ರೀತಿ ಒಬ್ಬರನ್ನ ಮಾಡಿದಾಗ ಯು ಕಾಂಟ್ ಸ್ಟಾಪ್ ಅನ್ಲವಿಂಗ್ ದೆಮ್, ಆಯ್ತಾ? ಸೊ ಪ್ರೀತಿ ಇಸ್ ಆಲ್ವೇಸ್ ಪ್ರೀತಿ. ಸೊ ಲವ್ ಇಸ್ ಆಲ್ವೇಸ್ ಲವ್. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಖಂಡಿತವಾಗ್ಲೂ ಮುಂದೆ ಸರಿ ಹೋಗುತ್ತಾ, ಹೀಲ್ ಆಗತ್ತಾ ಅಂದ್ರೆ ಖಂಡಿತ ಹೀಲ್ ಆಗುತ್ತೆ. ಅದೆಲ್ಲನೂ ನಿಮ್ಮ ಕೈಯಲ್ಲಿದೆ. ಸರಿ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ಬಟ್ ಸರಿ ಹೋಗುತ್ತೆ. ನೀವು ಆಕ್ಷನ್ ತಗೊಳ್ಳಿ, ಅವರು ಆಕ್ಷನ್ ತಗೋತಾರೆ. ಎಫರ್ಟ್ಸ್ ಮ್ಯಾಟರ್ಸ್. ಯಾವುದೇ ಒಂದು ಸಂಬಂಧ ಎಫರ್ಟ್ಸ್ ಇಲ್ಲ ಅಂತಂದ್ರೆ ಖಂಡಿತ ಅದು ಮುಚ್ಚೋಗುತ್ತೆ. ಸೊ ಇದು ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.